ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ನಲ್ಲಿ ಅಯತುಲ್ಲಾ ಅಲಿ ಖಮೇನಿನ ಅಂತ್ಯಕ್ರಿಯೆ ಆರಂಭಗೊಂಡಿದೆ. ಜುಲೈ 4ರಿಂದ ಜುಲೈ 9ರವರೆಗೆ ಅಯತುಲ್ಲಾ ಅಲಿ ಖಮೇನಿರ ಅಂತಿಮ ವಿಧಿವಿಧಾನವನ್ನು ನಡೆಸಲಾಗ್ತಾ ಇದೆ. ವಿಶ್ವದಾದ್ಯಂತ 100ಕ್ಕೂ ಹೆಚ್ಚು ದೇಶಗಳಿಗೆ ಇನ್ವಿಟೇಷನ್ ಅನ್ನು ಕಳುಹಿಸಲಾಗಿತ್ತು. ಭಾರತದ ಪ್ರಧಾನಿ ನರೇಂದ್ರ ಮೋದಿ, ಬಿಜೆಪಿಯ ಅಧ್ಯಕ್ಷ, ಕಾಂಗ್ರೆಸ್ನ ಅಧ್ಯಕ್ಷ ಇವರೆಲ್ಲರಿಗೂ ಕೂಡ ಇರಾನ್ ಇನ್ವಿಟೇಷನ್ ಅನ್ನು ಕಳುಹಿಸಿತ್ತು. ಆದರೆ ಭಾರತ ಒಂದು ಹಂತಕ್ಕೆ ನೆಗ್ಲೆಕ್ಟ್ ಮಾಡದಂತೆ ಕಂಡು ಬರ್ತಾ ಇದೆ. ಖಮೇನಿರ ಅಂತ್ಯಕ್ರಿಯೆಗೆ ಅಷ್ಟೇನು ಮಹತ್ವ ಕೊಟ್ಟಂತೆ ಕಂಡು ಬರ್ತಾ ಇಲ್ಲ. ಇದರ ನಡುವೆ ಟ್ರಂಪ್ ಒಂದು ಅಚ್ಚರಿಯ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಖಮೇನಿ ಅಂತ್ಯಕ್ರಿಯೆ ಆದ ಬಳಿಕ ಏನಾಗಬಹುದು ಅನ್ನೋದರ ಸುಳಿವು ಈಗಾಗಲೇ ಸಿಕ್ಕಿಬಿಟ್ಟಿದೆ. ಸದ್ಯ ಇದೊಂದು ಬಹಳ ಇಂಪಾರ್ಟೆಂಟ್ ಆದಂತಹ ಘಟನೆ. ಇರಾನ್ ಇದನ್ನ ಐತಿಹಾಸಿಕ ಆಗಿಸೋದಕ್ಕೆ ಎಲ್ಲಾ ರೀತಿಯಲ್ಲೂ ಪ್ರಯತ್ನ ಮಾಡ್ತಾ ಇದೆ. ಈಗಲೂ ಸಹ ಭಯ ಮತ್ತು ಆತಂಕದ ನಡುವೆಯೇ ಈ ಅಂತ್ಯಕ್ರಿಯೆ ನಡೀತಾ ಇದೆ. ಇದೊಂದು ಬಹಳ ಇಂಪಾರ್ಟೆಂಟ್ ಆದಂತಹ ಈವೆಂಟ್. ಜಿಯೋಪೊಲಿಟಿಕಲಿ ಇದಕ್ಕೆ ಸಾಕಷ್ಟು ಮಹತ್ವ ಇದೆ. ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಭಾರತ ಯಾಕೆ ಮಹತ್ವ ಕೊಡ್ತಾ ಇಲ್ಲ, ಟ್ರಂಪ್ ಅವರು ಯಾಕೋಸ್ಕರವಾಗಿ ಈ ಅಂತ್ಯಕ್ರಿಯೆಯ ಮಧ್ಯದಲ್ಲೇ ಅಂತಹದೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟರು, ಇರಾನ್ ಈ ಅಂತ್ಯಕ್ರಿಯೆಯ ಮೂಲಕ ಏನನ್ನ ಸಾಧಿಸೋದಕ್ಕೆ ಹೊರಟಿದೆ, ಇದೆಲ್ಲದನ್ನ ಈ ವಿಡಿಯೋದಲ್ಲಿ ನಿಮಗೆ ವಿವರಿಸಿ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಫೆಬ್ರವರಿ 28, 2026 ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ಯುದ್ಧ ಶುರು ಮಾಡಿದ್ವಲ್ಲ, ಆ ಯುದ್ಧ ಶುರುವಾಗಿದ್ದೇ ಇರಾನ್ನ ಸರ್ವೋಚ್ಚ ನಾಯಕರಾಗಿದ್ದಂತಹ ಅಯತುಲ್ಲಾ ಅಲಿ ಖಮೇನಿ ಹತ್ಯೆಯಿಂದ. ಫಸ್ಟ್ ಅಟ್ಯಾಕೆ ಅಲಿ ಖಮೇನಿ ಮೇಲೆ ನಡೀತು. ಆ ದಾಳಿಯಲ್ಲಿ ಖಮೇನಿ ಮತ್ತು ಅವರ ಕುಟುಂಬದ ಕೆಲ ಸದಸ್ಯರು ಕೂಡ ಸಾವಿಗೀಡಾಗ್ತಾರೆ. ಖಮೇನಿ ಹತ್ಯೆಯಾಗಿ ಹತ್ತತ್ರ 140ರಿಂದ 142 ದಿನ ಆಗೋಗಿದೆ. ಇದುವರೆಗೂ ಕೂಡ ಇರಾನ್ಗೆ ಅವರ ಅಂತ್ಯಕ್ರಿಯೆ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಕಾರಣ ವೆರಿ ಸಿಂಪಲ್. ಅಯತುಲ್ಲಾ ಅಲಿ ಖಮೇನಿ ಇರಾನ್ ಅನ್ನ ಸುದೀರ್ಘ ಕಾಲದವರೆಗೆ ಆಳಿದಂತಹ ಒಬ್ಬ ದೊಡ್ಡ ನಾಯಕ. ಜೊತೆಗೆ ಶಿಯಾ ಫಾಲೋವರ್ಸ್ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಧಾರ್ಮಿಕವಾಗಿಯೂ ಕೂಡ ತೀರಾ ಇಂಪಾರ್ಟೆಂಟ್ ಆದಂತಹ ವ್ಯಕ್ತಿ. ಅಂತಹ ವ್ಯಕ್ತಿಯ ಅಂತ್ಯಕ್ರಿಯೆ ನಡೆಸಬೇಕು ಅಂತಂದ್ರೆ ಒಂದು ದೊಡ್ಡ ಸಮಾರಂಭವನ್ನೇ ಮಾಡಬೇಕು, ಲಕ್ಷಾಂತರ ಜನ ಸೇರಬೇಕು. ಯುದ್ಧದ ಸನ್ನಿವೇಶದಲ್ಲಿ ಹಾಗೇನಾದ್ರೂ ಮಾಡೋದಕ್ಕೆ ಹೋಗಿದ್ದೆ ಆದ್ರೆ ಅದು ಅಮೆರಿಕ ಮತ್ತು ಇಸ್ರೇಲ್ಗೆ ವರದಾನ ಆಗ್ಬಿಡ್ತಾ ಇತ್ತು. ಯಾಕೆ ಅಂತಂದ್ರೆ ಇರಾನ್ನ ಎಲ್ಲ ಟಾಪ್ ಲೆವೆಲ್ನ ಲೀಡರ್ಸ್ಗಳು ಕೂಡ ಆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿರ್ತಾ ಇದ್ರು. ಇಂತಹ ದೊಡ್ಡ ಅಂತ್ಯಕ್ರಿಯೆಯನ್ನ ಎಲ್ಲೋ ಕದ್ದು ಮುಚ್ಚಿ ಮಾಡೋದಕ್ಕಂತೂ ಸಾಧ್ಯ ಇಲ್ಲ. ಈ ಕಾರಣದಿಂದ ಇರಾನ್ನ ಟಾಪ್ ಲೆವೆಲ್ನ ಎಲ್ಲಾ ಲೀಡರ್ಗಳು ಕೂಡ ಒಟ್ಟಿಗೆ ಸೇರಿದ್ದೇ ಆಗಿದ್ರೆ ಅಮೆರಿಕ ಏನ್ ಮಾಡ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಇಸ್ರೇಲ್ ಅಂತೂ ಒಂದೇ ಏಟಿಗೆ ಎಲ್ಲರನ್ನೂ ಮುಗಿಸ್ತಾ ಇತ್ತು. ಹೀಗಾಗಿ ಅಯತುಲ್ಲಾ ಅಲಿ ಖಮೇನಿರ ಅಂತ್ಯಕ್ರಿಯೆಗೋಸ್ಕರವಾಗಿ ಇರಾನ್ ಕಳೆದ 5 ತಿಂಗಳಿನಿಂದ ಕಾದಿದೆ. ಸದ್ಯ ಅಮೆರಿಕ ಮತ್ತು ಇರಾನ್ನ ನಡುವೆ ಒಂದು ಯುದ್ಧ ವಿರಾಮ ಇದೆ. ಇರಾನ್ಗೂ ಕೂಡ ಒಂದು ರೀತಿಯಲ್ಲಿ ಕನ್ಫರ್ಮೇಷನ್ ಸಿಕ್ಕಿದೆ. ಈ ತಕ್ಷಣದಲ್ಲಿ ಅಮೆರಿಕ ಏನೋ ದೊಡ್ಡ ದಾಳಿಯನ್ನ ಮಾಡೋದಿಲ್ಲ. ಅಂತ್ಯಕ್ರಿಯೆ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ದಾಳಿ ಮಾಡ್ಲಿಕ್ಕಿಲ್ಲ ಅನ್ನುವಂತಹ ಭರವಸೆ ಇರಾನ್ಗೆ ಸಿಕ್ಕಿದೆ. ಆದ್ರೂ ಅವರೇನ್ ಪೂರ್ಣವಾಗಿ ಅಮೆರಿಕವನ್ನ ನಂಬ್ಕೊಂಡಿದ್ದಾರೆ ಅಂತಲ್ಲ. ತಮ್ಮ ಸುರಕ್ಷತೆಗೋಸ್ಕರವಾಗಿ ಬೇರೆ ಬೇರೆ ಕ್ರಮಗಳನ್ನ ಕೂಡ ಕೈಗೊಂಡಿದ್ದಾರೆ. ಅಂದ್ರೆ ಹೊಸದಾಗೇನೋ ಮಿಸೈಲ್ಗಳನ್ನ ಡಿಪ್ಲಾಯ್ ಮಾಡಿ ಇಟ್ಕೊಂಡಿದ್ದಾರೆ ಅಂತಲ್ಲ. 100ಕ್ಕೂ ಹೆಚ್ಚು ದೇಶದ ಪ್ರತಿನಿಧಿಗಳಿಗೆ ಈ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಭಾರತ, ಚೈನಾ, ರಷ್ಯಾ ಹಾಗೂ ಸೆಂಟ್ರಲ್ ಏಷ್ಯಾದ ದೇಶಗಳು, ಆಗ್ನೇಯ ಏಷ್ಯಾದ ದೇಶಗಳು, ಇಸ್ಲಾಮಿಕ್ ರಾಷ್ಟ್ರದ ಪ್ರಮುಖರು ಇವರೆಲ್ಲರಿಗೂ ಕೂಡ ಇನ್ವಿಟೇಷನ್ ಅನ್ನು ಕಳುಹಿಸಿದೆ. ಈ ಕಾರಣದಿಂದಾಗಿ ಅನೇಕ ದೇಶಗಳಿಂದ ಡೆಲಿಗೇಷನ್ಸ್ ಕೂಡ ಈಗಾಗಲೇ ಟೆಹರಾನ್ ಅನ್ನು ತಲುಪಿದ್ದಾರೆ. ವಿಶ್ವದ ಬೇರೆ ಬೇರೆ ದೇಶದ ಗಣ್ಯರು ಭಾಗಿಯಾದಂತಹ ಸಂದರ್ಭದಲ್ಲಿ ಇಸ್ರೇಲ್ ಆಗ್ಲಿ ಅಮೆರಿಕ ಆಗ್ಲಿ ದಾಳಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಇರಾನ್ಗಿರುವಂತಹ ಭರವಸೆ. ಇರಾನ್ನ ಇಸ್ಲಾಮಿಕ್ ರಿಪಬ್ಲಿಕ್ ಇದೆಯಲ್ಲ, ಅದರ ಪಾಲಿಗೆ ಈ ಅಂತ್ಯಕ್ರಿಯೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಅಯತುಲ್ಲಾ ಅಲಿ ಖಮೇನಿಗೆ ಗೌರವ ಸಲ್ಲಿಸೋದು ಅದೆಲ್ಲ ಬೇರೆ ವಿಚಾರ. ಆದರೆ ಇರಾನ್ನ ನೈಜ ಉದ್ದೇಶ ಏನು ಕೇಳಿದ್ರೆ, ಈ ಯುದ್ಧದಿಂದಾಗಿ ಇರಾನ್ನ ಇಸ್ಲಾಮಿಕ್ ರಿಪಬ್ಲಿಕ್ ಆಡಳಿತ ಇದೆಯಲ್ಲ, ಇದು ಜನರ ಭರವಸೆಯನ್ನ ಕಳ್ಕೊಂಡಿದೆ. ಮೊದಲು ಪ್ರತಿಭಟನೆ ಆಗಿತ್ತು, ಆರ್ಥಿಕತೆ ಹದಗೆಟ್ಟು ಹೋಗಿತ್ತು. ಆ ಪ್ರತಿಭಟನೆಯನ್ನ ಈ ಸರ್ಕಾರ ಅತ್ಯಂತ ದಮನಕಾರಿಯಾಗಿ ಮಟ್ಟ ಹಾಕಿತ್ತು. ಅದಾಗ್ತಿದ್ದ ಹಾಗೆ 3 ತಿಂಗಳ ಕಾಲ ಸುದೀರ್ಘವಾಗಿ ಯುದ್ಧ ನಡೀತು. ಆ ಯುದ್ಧದಲ್ಲಿ ಇರಾನ್ಗೆ ಭಾರಿ ನಷ್ಟ ಆಗಿದೆ. ಇಂತಹ ಸಂದರ್ಭದಲ್ಲಿ ಜನರನ್ನ ವಿಶ್ವಾಸಕ್ಕೆ ಪಡೆದು ಮತ್ತೆ ಆಡಳಿತವನ್ನ ತನ್ನ ಕೈಗೆ ತೆಗೆದುಕೊಳ್ಳಬೇಕಾದ್ರೆ ಇಸ್ಲಾಮಿಕ್ ರಿಪಬ್ಲಿಕ್ಗೆ ಅಷ್ಟು ಸುಲಭ ಇಲ್ಲ. ಹೀಗಾಗಿ ಅಲ್ಲಿನ ಸರ್ಕಾರ ತನ್ನ ದೇಶದಲ್ಲೂ ಕೂಡ ಶಕ್ತಿ ಪ್ರದರ್ಶನ ಮಾಡಬೇಕು, ವಿಶ್ವಕ್ಕೂ ಕೂಡ ನಾವಿನ್ನೂ ಬದುಕಿದೀವಿ ಅಂತ ತೋರಿಸಬೇಕು. ಅದಕ್ಕೋಸ್ಕರವಾಗಿ ಈ ಅಯತುಲ್ಲಾ ಅಲಿ ಖಮೇನಿರ ಅಂತ್ಯಕ್ರಿಯೆಯನ್ನ ಬಹಳ ದೊಡ್ಡದಾಗಿ ಆಯೋಜನೆಯನ್ನ ಮಾಡಿದೆ. ಎಷ್ಟು ದೊಡ್ಡದಾಗಿ ಕೇಳಿದ್ರೆ, ಇರಾನ್ನ ಸರ್ಕಾರ ಹೇಳುತ್ತಿರುವ ಪ್ರಕಾರ ಜುಲೈ 4ರಿಂದ ಜುಲೈ 9ರವರೆಗಿನ ಈ ಕಾರ್ಯಕ್ರಮದಲ್ಲಿ ಬರೋಬ್ಬರಿ 2 ಕೋಟಿ ಜನ ಭಾಗಿಯಾಗ್ತಾರೆ. ಹಾಗೆ ನಾನು ಆಗ್ಲೇ ಹೇಳಿದ ಹಾಗೆ 100ಕ್ಕೂ ಹೆಚ್ಚು ದೇಶದ ಡೆಲಿಗೇಷನ್ಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಅಷ್ಟು ದೊಡ್ಡ ಈವೆಂಟ್ ಅನ್ನ ಆಯೋಜನೆ ಮಾಡಲಾಗಿದೆ. ಈ ನಡುವೆ ಏನು ಆರೋಪ ಕೇಳಿಬರ್ತಾ ಇದೆ ಅಂತಂದ್ರೆ, ತನ್ನ ಶಕ್ತಿ ಪ್ರದರ್ಶನಕ್ಕೋಸ್ಕರವಾಗಿ ಇರಾನ್ನ ಈ ಇಸ್ಲಾಮಿಕ್ ರಿಪಬ್ಲಿಕ್ ಜನರ ಮೇಲೆ ಒತ್ತಡವನ್ನು ಹೇರ್ತಾ ಇದೆ.
ಜನರನ್ನ ಬಲವಂತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ಮಾಡೋದಕ್ಕೋಸ್ಕರವಾಗಿ ಪ್ರಯತ್ನವನ್ನ ನಡೆಸಲಾಗ್ತಾ ಇದೆ. ಈ ಆರೋಪಗಳು ಇರಾನ್ನ ಒಳಗಿಂದಲೇ ಕೇಳಿಬರ್ತಾ ಇದೆ. ಇರಾನ್ನ ಸರ್ಕಾರ ಯಾಕೆ ಹೀಗೆ ಮಾಡ್ತಾ ಇದೆ ಅಂತಂದ್ರೆ, ಒಂದು ವೇಳೆ ಅಯತುಲ್ಲಾ ಅಲಿ ಖಮೆನೈರ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಹೆಚ್ಚು ಜನ ಸೇರಿಲ್ಲಪ್ಪ, 1 ಲಕ್ಷನೋ 2 ಲಕ್ಷನೋ ಜನ ಸೇರಿಬಿಟ್ಟು ಅಂತ್ಯಕ್ರಿಯೆ ಮುಗಿದೋಯ್ತು ಅಂತ ಅಂದುಕೊಳ್ಳಿ. ಆಗೇನಾಗುತ್ತೆ, ಇರಾನ್ನ ಸರ್ಕಾರ ಜನಬೆಂಬಲವನ್ನು ಕಳೆದುಕೊಂಡಿದೆ, ಈ ಮೆಸೇಜ್ ಹೋಗುತ್ತೆ. ಹಾಗಾಗಬಾರದು. ಅದರ ಬದಲಾಗಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ರು, ಇದೊಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮ, ಈ ರೀತಿಯಾಗಿ ಬಿಂಬಿಸೋದಕ್ಕೋಸ್ಕರವಾಗಿ ಇರಾನ್ ಸರ್ಕಾರ ಜನರ ಮೇಲೆ ಬಲಪ್ರಯೋಗ ಮಾಡ್ತಾ ಇದೆ. ಯಾವ ರೀತಿಯಾಗಿ ಬಲಪ್ರಯೋಗ ಮಾಡ್ತಾ ಇದ್ದಾರೆ ಅಂತಂದರೆ, ಅಲ್ಲಿನ ಅಂಗಡಿ ಮುಂಗಟ್ಟುಗಳನ್ನು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿಸಲಾಗಿದೆ. ಜನ ಕಡ್ಡಾಯವಾಗಿ ಈ ಕಾರ್ಯಕ್ರಮದಲ್ಲಿ ಹಾಜರಿರಬೇಕು ಅಂತ ಕಟ್ಟಪ್ಪಣೆಯನ್ನು ಹೊರಡಿಸಲಾಗಿದೆ. ಜೊತೆಗೆ ಸೆಕ್ಯುರಿಟಿಗೋಸ್ಕರವಾಗಿ 4 ಲಕ್ಷಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಹಾಗೆ ಸ್ಥಳೀಯವಾಗಿ ಸರ್ಕಾರದಿಂದ ಬೆನಿಫಿಟ್ ಪಡೆಯುವಂತಹ ವ್ಯಕ್ತಿಗಳಿರ್ತಾರಲ್ಲ, ಅದು ವ್ಯಾಪಾರಸ್ಥರಿರಬಹುದು, ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರು ಇರಬಹುದು, ಅವರೆಲ್ಲರಿಗೂ ಕೂಡ ಟಾಸ್ಕ್ಗಳನ್ನು ಕೊಡಲಾಗಿದೆ. ಅಂದರೆ ಒಬ್ಬೊಬ್ಬರು ಇಂತಿಷ್ಟು ಜನರನ್ನು ಸೇರಿಸಬೇಕು ಅಂತ. ಈ ನಮ್ಮಲ್ಲಿ ರಾಜಕೀಯ ಪಕ್ಷಗಳು ರ್ಯಾಲಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರುಗಳಿಗೆ ಟಾಸ್ಕ್ ಕೊಡ್ತಾರಲ್ಲ, ನಿಮ್ಮ ಏರಿಯಾದಿಂದ ಇಷ್ಟು ಜನ ಕರ್ಕೊಂಡ್ಬರಬೇಕು, ನಿಮ್ಮ ಬೂತ್ನಿಂದ ಇಷ್ಟು ಜನ ಬರಬೇಕು ಅಂತ, ಆ ರೀತಿಯಾಗಿ ಟಾಸ್ಕ್ಗಳನ್ನು ಕೊಡಲಾಗಿದೆ. ಯಾರಾದರೂ ಈ ಕೆಲಸವನ್ನು ಮಾಡೋದಕ್ಕೆ ನಿರಾಕರಣೆ ಮಾಡಿದ್ದೆ ಆದರೆ ಅವರ ವಿರುದ್ಧವಾಗಿ ಬಸೀಜ್ ಫೋರ್ಸ್ ಅನ್ನು ಬಳಸಲಾಗ್ತಾ ಇದೆ. ಈ ರೀತಿಯ ಆರೋಪಗಳು ಇರಾನ್ನ ಒಳಗಿಂದಲೇ ಕೇಳಿಬರ್ತಾ ಇದೆ. ಇನ್ನು ಟೆಹರಾನ್ನಲ್ಲಿ ಆರಂಭವಾದಂತಹ ಈ ಅಂತಿಮ ವಿಧಿವಿಧಾನ ಕಾರ್ಯಕ್ರಮದಲ್ಲಿ ಇರಾನ್ನ ಸರ್ಕಾರದ ಅನೇಕ ಗಣ್ಯ ನಾಯಕರುಗಳು ಕಣ್ಣೀರು ಹಾಕುವಂತಹ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗ್ತಾ ಇದೆ. ಅದು ಮೊಹಮ್ಮದ್ ಬಗೇರ್ ಗಾಲಿಬಾಫ್ ಇರಬಹುದು, ಇರಾನ್ನ ಸರ್ವೋಚ್ಚ ಸೇನಾ ನಾಯಕನಿರಬಹುದು, ಹಾಗೆ ಇರಾನ್ನ ಕೆಲ ಧಾರ್ಮಿಕ ಮುಖಂಡರುಗಳಿರಬಹುದು. ಅವರೆಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇರುವಂತಹ ವಿಡಿಯೋಗಳನ್ನು, ಅಂದರೆ ಒಂದು ಭಾವುಕವಾದಂತಹ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಲಾಗ್ತಾ ಇದೆ. ಇದೆಲ್ಲವೂ ಕೂಡ ಇರಾನ್ ಸರ್ಕಾರದ ಪ್ರಪಗಂಡಾದ ಒಂದು ಭಾಗ. ಆದರೆ ಮಿತ್ರರೇ, ಈ ಒಂದು ಈವೆಂಟ್ ಇದೆಯಲ್ಲ, ಇದಕ್ಕೆ ಭಾರಿ ಮಹತ್ವ ಇದೆಯಾ? ಅಯತುಲ್ಲಾ ಅಲಿ ಖಮೆನೈರ ಅಂತ್ಯಕ್ರಿಯೆ ಆಗ್ತಿದ್ದ ಹಾಗೆ ಇರಾನ್ನ ಸರ್ಕಾರ ಸ್ಟೇಬಲ್ ಆಗ್ಬಿಡುತ್ತಾ ಕೇಳಿದ್ರೆ ಆ ಸಾಧ್ಯತೆಗಳು ಬಹಳ ಕ್ಷೀಣ ಅಂತ ಅನ್ನಿಸ್ತಾ ಇದೆ. ಮೊದಲನೇದಾಗಿ, ಇವರು 100ಕ್ಕೂ ಹೆಚ್ಚು ದೇಶಗಳಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ನಿಜ, ಆದರೆ ಆ ದೇಶಗಳು ಯಾವ ರೀತಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ ಇದು ಬಹಳ ಮುಖ್ಯ ಆಗುತ್ತೆ. ಈಗ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಇರಾನ್ ಆಹ್ವಾನವನ್ನು ಕೊಟ್ಟಿತ್ತು, ಈ ಅಂತ್ಯಕ್ರಿಯೆಯಲ್ಲಿ ಭಾರತದ ಪರವಾಗಿ ನೀವು ಭಾಗಿಯಾಗಬೇಕು ಅಂತ. ಹಾಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಿಗೂ ಕೂಡ ಆಹ್ವಾನ ಇತ್ತು, ಕಾಂಗ್ರೆಸ್ನ ಅಧ್ಯಕ್ಷರಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿತ್ತು. ಆದರೆ ಪ್ರಧಾನಿ ನರೇಂದ್ರ ಮೋದಿಯೂ ಹೋಗಿಲ್ಲ, ಬಿಜೆಪಿಯ ಅಧ್ಯಕ್ಷರೂ ಕೂಡ ಇದರಲ್ಲಿ ಭಾಗಿಯಾಗ್ತಾ ಇಲ್ಲ. ಬದಲಾಗಿ ಭಾರತ ಸರ್ಕಾರ ಏನ್ ಮಾಡಿದೆ, ಬಿಹಾರದ ಗವರ್ನರ್ ಅನ್ನ ಈ ಕಾರ್ಯಕ್ರಮಕ್ಕೆ ಕಳುಹಿಸಿದೆ. ಭಾರತದ ಡೆಲಿಗೇಷನ್ ಅನ್ನ ಬಿಹಾರದ ಗವರ್ನರ್ ಆದಂತಹ ಸೈಯದ್ ಆಗಾ ಹುಸೈನ್ ಅವರು ಲೀಡ್ ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ಭಾರತದ ವಿದೇಶಾಂಗ ಇಲಾಖೆಯ ರಾಜ್ಯ ಸಚಿವರಾದಂತಹ ಪ್ರತಿಭಾ ಮಾರ್ಗರೇಟಾ ಅವರನ್ನು ಕೂಡ ಭಾರತ ಕಳುಹಿಸಿಕೊಟ್ಟಿದೆ. ನೀವು ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ. ಈಗ ಸರ್ಕಾರ ಏನ್ ಹೇಳುತ್ತೆ, ಪ್ರಧಾನಿಯವರ ಶೆಡ್ಯೂಲ್ ತುಂಬಾ ಬ್ಯುಸಿ ಇದೆ. ಯಾಕೆಂತಂದ್ರೆ ಅವರು 3 ದೇಶಗಳ ಪ್ರವಾಸಕ್ಕೆ ಹೊರಟಿದ್ದಾರೆ. ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪ್ರವಾಸ ಮೊದಲೇ ನಿಗದಿಯಾಗಿತ್ತು, ಅದನ್ನ ಪ್ರಧಾನಿಯವರು ಸ್ಕಿಪ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಪ್ರಧಾನಿ ಭಾಗಿಯಾಗ್ತಿಲ್ಲ ಅಂತ. ಒಂದು ವೇಳೆ ಮೋದಿ ಅವರಿಗೆ ವಿದೇಶಿ ಪ್ರವಾಸ ಇಲ್ಲದೇ ಇದ್ರೂ ಕೂಡ ಮೋದಿ ಏನ್ ಅಲ್ಲಿಗೆ ಹೋಗ್ತಾ ಇರಲಿಲ್ಲ. ಈಗಲೂ ಸಹ ಅಷ್ಟೇ, ಮೋದಿ ಹೋಗೋದಕ್ಕಾಗದೇ ಇದ್ರೇನಂತೆ ಸರ್ಕಾರದ ಪ್ರಭಾವಿ ಸಚಿವರನ್ನ ಕಳುಹಿಸಬಹುದಿತ್ತಲ್ವಾ? ರಾಜನಾಥ್ ಸಿಂಗ್, ಅಮಿತ್ ಶಾ, ನಿತಿನ್ ಗಡ್ಕರಿ ಅಥವಾ ವಿದೇಶಾಂಗ ಸಚಿವ ಜೈಶಂಕರ್ ಇವರ್ಯಾರಾದ್ರೂ ಭಾಗಿಯಾಗಬಹುದಿತ್ತಲ್ವಾ? ಸರ್ಕಾರ ಹಾಗೂ ಮಾಡಿಲ್ಲ. ಮೋದಿ ಸರ್ಕಾರ ಹಾವು ಸಾಯಬಾರದು, ಕೋಲು ಮುರಿಬಾರದು ಅಂತೇಳಿ 2ನೇ ಹಂತದ ನಾಯಕರನ್ನು ಕಳುಹಿಸಿಕೊಟ್ಟಿದೆ. ಈ ಹಿಂದೆ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮಕ್ಕೆ, ಅಂದ್ರೆ ಪೆಜೆಶ್ಕಿಯಾನ್ ಅವರು ಅಧ್ಯಕ್ಷರಾಗಿ ಆಯ್ಕೆ ಆದ್ರಲ್ಲ, ಆ ಒಂದು ಸಮಾರಂಭಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಿತಿನ್ ಗಡ್ಕರಿ ಅವರನ್ನು ಕಳುಹಿಸಿದ್ರು. ನಿತಿನ್ ಗಡ್ಕರಿ ಬಿಜೆಪಿಯಲ್ಲಿ ತುಂಬಾ ಸೀನಿಯರ್ ಲೀಡರ್, ಸರ್ಕಾರದಲ್ಲೂ ಕೂಡ ತೀರಾ ಪ್ರಭಾವಿ ಮಂತ್ರಿ, ಅದಕ್ಕೊಂದು ತೂಕ ಇರುತ್ತೆ. ಆದ್ರೀಗ ಅಯತುಲ್ಲಾ ಅಲಿ ಖಮೆನೈರ ಅಂತ್ಯಕ್ರಿಯೆ, ಇಂತಹ ಸಂದರ್ಭದಲ್ಲಿ ಮೋದಿ ಭಾಗಿಯಾಗದೇ ಇದ್ರೂ ಕೂಡ ಹೆವಿ ವೈಟ್ ಪರ್ಸನ್ಗಳನ್ನೇ ಕಳುಹಿಸಬೇಕಾಗಿತ್ತು. ಆದ್ರೆ ಮೋದಿ ಸರ್ಕಾರ ಹಾಗೆ ಮಾಡಿಲ್ಲ. ಕೇವಲ ಭಾರತ ಮಾತ್ರ ಹೀಗೆ ಮಾಡಿಲ್ಲ. ಈಗ ರಷ್ಯಾಗೂ ಕೂಡ ಇನ್ವಿಟೇಷನ್ ಕಳುಹಿಸಿದ್ರು. ಪುತಿನ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಇರಾನ್ ಬಯಸಿತ್ತು. ಆದ್ರೆ ಪುತಿನ್ ಏನ್ ಮಾಡಿದ್ರು, ಡೆಮಿಟ್ರಿ ಮೆಡ್ವೆಡೇವ್ ಅವರನ್ನ ಕಳುಹಿಸಿದ್ರು. ಡೆಮಿಟ್ರಿ ಮೆಡ್ವೆಡೇವ್ ರಷ್ಯಾದಲ್ಲಿ ಈಗೇನೂ ಅಲ್ಲ, ಅವರು ಈ ಹಿಂದೆ ರಷ್ಯಾದ ರಾಷ್ಟ್ರಪತಿಗಳಾಗಿದ್ರು. ಈಗ ಅವರು ಮಾಜಿ, ಸರ್ಕಾರದಲ್ಲಿ ಯಾವುದೇ ಪಾತ್ರ ಇಲ್ಲ. ಇಲ್ಲಿ ಮೆಡ್ವೆಡೇವ್ ಪುತಿನ್ಗೆ ಎಷ್ಟು ಆಪ್ತರು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗೋದಿಲ್ಲ. ಅವರು ಯಾವ ಹುದ್ದೆಯನ್ನು ನಿಭಾಯಿಸ್ತಾ ಇದ್ದಾರೆ, ಅವರಿಗೆ ರಷ್ಯಾದಲ್ಲಿ ಎಷ್ಟು ಮಹತ್ವ ಇದೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಯಾಕೆ ಇದನ್ನು ವಿವರಿಸಿ ಹೇಳಿದೆ ಅಂತಂದ್ರೆ, ಈ ಒಂದು ಅಂತ್ಯಕ್ರಿಯೆ ಕಾರ್ಯಕ್ರಮಕ್ಕೆ ರಷ್ಯಾ ಕೂಡ ತುಂಬಾ ದೊಡ್ಡ ಡೆಲಿಗೇಷನ್ ಅನ್ನೇನು ಕಳುಹಿಸಿಲ್ಲ. ಇನ್ನು ಚೈನಾ ಕೂಡ ಹೀಗೆ ಮಾಡಿದೆ. ಇಲ್ಲಿ ಒಂದು ಸಿಂಪಲ್ ಲಾಜಿಕ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ನಿಜವಾಗ್ಲೂ ಕೂಡ ಯುದ್ಧ ನಿಂತು ಹೋಗಿ ನಾಳೆಯ ದಿನ ಇರಾನ್ನಲ್ಲಿ ಈಗಿರುವಂತಹ ಇಸ್ಲಾಮಿಕ್ ರಿಪಬ್ಲಿಕ್ಗೆ ಸ್ಟ್ಯಾಂಡ್ ಆಗುತ್ತೆ, ಮುಂದಿನ ದಿನಗಳಲ್ಲಿ ಇವರೇ ಆಳ್ವಿಕೆ ನಡೆಸ್ತಾರೆ ಎನ್ನುವಂತಹ ಕಾನ್ಫಿಡೆನ್ಸ್ ಎಲ್ಲಾ ದೇಶಗಳಿಗೆ ಇದ್ದಿದ್ದೇ ಆಗಿದ್ರೆ ದೊಡ್ಡ ದೊಡ್ಡ ಡೆಲಿಗೇಷನ್ ಅನ್ನು ಕಳುಹಿಸ್ತಾ ಇದ್ರು. ಇರಾನ್ ಸರ್ಕಾರದ ಜೊತೆಗೆ ಎಂಗೇಜ್ ಆಗೋದಕ್ಕೆ ಎಲ್ಲಾ ಸರ್ಕಾರಗಳು ಕೂಡ ಮುಂದೆ ಬರ್ತಾ ಇದ್ವು. ಆದ್ರೆ ಎಲ್ಲರೂ ಕೂಡ ಒಂದು ಅಂತರವನ್ನ ಕಾಯ್ದುಕೊಂಡಿದಾರಲ್ಲ. ಇದರ ಹಿಂದಿನ ಸೀಕ್ರೆಟ್ ಏನು ಕೇಳಿದ್ರೆ, ಅಮೆರಿಕ ಇನ್ನೂ ಕೂಡ ಯುದ್ಧವನ್ನ ಮುಗಿಸಿಲ್ಲ. ಅಯತುಲ್ಲಾ ಅಲಿ ಖಮೆನೈ
ಖಮೇನಿಯವರ ಅಂತ್ಯಕ್ರಿಯೆ ಇಷ್ಟೆಲ್ಲ ದೊಡ್ಡದಾಗಿ ನಡೀತಾ ಇದೆಯಲ್ಲ, ಇದೇ ಸಂದರ್ಭದಲ್ಲಿ ಟ್ರಂಪ್ ಅಮೆರಿಕದಲ್ಲಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರೇನು ಹೇಳಿದ್ದಾರೆ ಅಂತಂದರೆ, ಮೊದಲ ಮಹಾಯುದ್ಧವನ್ನು ಕೂಡ ಅಮೆರಿಕ ಗೆದ್ದಿತ್ತು, ಎರಡನೇ ಮಹಾಯುದ್ಧವನ್ನು ಕೂಡ ಅಮೆರಿಕವೇ ಗೆದ್ದಿದೆ. ಅಷ್ಟು ಮಾತ್ರ ಅಲ್ಲ, ಕೋಲ್ಡ್ ವಾರನ್ನು ಕೂಡ ಅಮೆರಿಕವೇ ಗೆದ್ದಿದೆ. ವೆನಿಜುವೆಲಾವನ್ನು ನಾವು ಒಂದೇ ದಿನದಲ್ಲಿ ಗೆದ್ದಿದ್ದೀವಿ. ಇವತ್ತು ಇರಾನನ್ನು ನರಕ ಮಾಡಿಟ್ಟಿದ್ದೀವಿ. ಸದ್ಯ ಇರಾನ್ಗೆ 1 ವಾರಗಳ ಆಫ್ ಕೊಟ್ಟಿದ್ದೀವಿ, ಅಂದ್ರೆ 1 ವಾರ ರಜೆ ಕೊಟ್ಟಿದ್ದೀವಿ. ಅವರೇನೋ ಖಮೇನಿ ಅಂತ್ಯಕ್ರಿಯೆಯನ್ನು ಮಾಡ್ಕೊಳ್ತಾರಂತೆ. ಈ ರೀತಿಯಾಗಿ ವ್ಯಂಗ್ಯಭರಿತವಾದಂತಹ ಸ್ಟೇಟ್ಮೆಂಟನ್ನು ಟ್ರಂಪ್ ಕೊಟ್ಟಿದ್ದಾರೆ. ಇದು ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ, ಈ ಅಂತ್ಯಕ್ರಿಯೆ ಆದ ಬಳಿಕ ಯಾವಾಗ ಬೇಕಾದರೂ ಯುದ್ಧ ವಿರಾಮ ಅಂತ್ಯ ಆಗಬಹುದು, ಯುದ್ಧ ಪುನರಾರಂಭಗೊಳ್ಳಬಹುದು ಅಂತ. ನಾನು ಡೇ 1 ಕೂಡ ಹೇಳ್ತಾ ಇದ್ದೀನಿ ನಿಮಗೆ, ಈ ಯುದ್ಧದ ಡ್ರೈವಿಂಗ್ ಸೀಟ್ನಲ್ಲಿರುವಂತಹದ್ದು ಇಸ್ರೇಲ್, ಅಮೆರಿಕ ಖಂಡಿತವಾಗ್ಲೂ ಅಲ್ಲ. ಇಸ್ರೇಲ್ಗೆ ಎಲ್ಲಿಯವರೆಗೆ ತೃಪ್ತಿ ಆಗೋದಿಲ್ವೋ, ಅಥವಾ ಅವರಿಗೆ ಎಲ್ಲಿಯವರೆಗೆ ನಾವು ಗೆದ್ದಿದ್ದೀವಿ, ಇರಾನ್ ಇನ್ನು ಮುಂದೆ ನಮಗೆ ದೊಡ್ಡ ಥ್ರೆಟ್ ಅಲ್ಲ ಅಂತ ಅನಿಸೋದಿಲ್ವೋ, ಅಲ್ಲಿಯವರೆಗೂ ಕೂಡ ಈ ಯುದ್ಧಕ್ಕೆ ಶಾಶ್ವತ ಯುದ್ಧ ವಿರಾಮ ಸಾಧ್ಯವೇ ಇಲ್ಲ. ಇದು ಭಾರತ ಸರ್ಕಾರಕ್ಕೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ. ನಾವು ಈಗ ಈ ಅಂತ್ಯಕ್ರಿಯೆಗೆ ಸ್ವಲ್ಪ ಎಕ್ಸ್ಟ್ರಾ ಇಂಟ್ರೆಸ್ಟನ್ನು ತೋರಿಸಿದ್ದೇ ಆದರೆ ಇಸ್ರೇಲ್ ಬೇಸರಗೊಳ್ಳುತ್ತೆ ಅಥವಾ ಅಮೆರಿಕ ಬೇಸರಗೊಳ್ಳುತ್ತೆ. ಅದರ ಅವಶ್ಯಕತೆ ಇಲ್ಲ. ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅಂತಹ ಒಂದು ರಾಜತಾಂತ್ರಿಕ ನೀತಿಯನ್ನು ಈ ವಿಚಾರದಲ್ಲಿ ಭಾರತ ಸರ್ಕಾರ ಅನುಸರಿಸಿದೆ. ಆದರೆ ಭಾರತದಲ್ಲಿ ಕೆಲ ನಾಯಕರಿದ್ದಾರೆ. ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ, ಕಾಂಗ್ರೆಸ್ನ ನಾಯಕ ಮಾಜಿ ಸಚಿವ ಸಲ್ಮಾನ್ ಖುರ್ಷಿದ್ ಇವರೆಲ್ಲರೂ ಕೂಡ ಅಂತ್ಯಕ್ರಿಯೆಯಲ್ಲಿ ಸ್ವಇಚ್ಛೆಯಿಂದ ಭಾಗಿಯಾಗಿ ಖಮೇನಿಗೆ ಗೌರವ ಸಲ್ಲಿಸಿದ್ದಾರೆ. ಇದಕ್ಕೆ ಕಾರಣ ಕೂಡ ಇದೆ. ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಶಿಯಾ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಇದೆ. ಶಿಯಾ ವೋಟ್ ಬ್ಯಾಂಕ್ಗೋಸ್ಕರವಾಗಿ ಮುಫ್ತಿ ಆ ರಾಜಕಾರಣ ಮಾಡ್ತಾರೆ. ಇದೆಲ್ಲ ಕಾಮನ್. ಭಾರತದಲ್ಲೂ ಕೂಡ ಖಮೇನಿಗೆ ವಿಪರೀತವಾಗಿ ಕಣ್ಣೀರು ಸುರಿಸುವಂತಹ ನಾಯಕರಿದ್ದಾರೆ. ಅದೇ ರೀತಿಯಲ್ಲಿ ಪಾಕಿಸ್ತಾನದ ಡೆಲಿಗೇಷನ್ ಕೂಡ ಭಾಗಿಯಾಗಿದೆ. ಪಾಕಿಸ್ತಾನದ ಡೆಲಿಗೇಷನ್ ಅನ್ನ ಖುದ್ದು ಪಾಕ್ ಪ್ರಧಾನಿ ಶಾಬಾಜ್ ಶರೀಫ್ ಅವರೇ ಲೀಡ್ ಮಾಡಿದ್ದಾರೆ. ಶಾಬಾಜ್ ಶರೀಫ್, ಆಸಿಮ್ ಮುನೀರ್, ಪಾಕಿಸ್ತಾನದ ವಿದೇಶಾಂಗ ಸಚಿವ, ಜೊತೆಗೆ ಉಪ ಪ್ರಧಾನಿಯಾಗಿರುವಂತಹ ಇಶಾಕ್ ದಾರ್ ಇವರೆಲ್ಲರೂ ಕೂಡ ಈ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಆದರೆ ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಈ ಅಂತ್ಯಕ್ರಿಯೆಯಲ್ಲಿ ಅಯತುಲ್ಲಾ ಅಲಿ ಖಮೇನಿನ ಯಾವುದೇ ಪುತ್ರರು ಕೂಡ ಭಾಗಿಯಾಗಿಲ್ಲ. ಹಾಲಿ ಸರ್ವೋಚ್ಚ ನಾಯಕ ಮಜ್ತಬಾ ಖಮೇನಿಯ ಸುಳಿವೇ ಇಲ್ಲ. ಬಹುತೇಕರ ಅನಿಸಿಕೆ ಏನಾಗಿತ್ತು ಅಂತಂದ್ರೆ, ಈ ಟೈಮ್ನಲ್ಲಾದರೂ ಪ್ರತ್ಯಕ್ಷ ಆಗಬಹುದೇನೋ, ಜನರ ಮುಂದೆ ಕಾಣಿಸ್ಕೊಳ್ಬಹುದೇನೋ ಅಂತ. ಆದರೆ ಈವರೆಗೆ, ಅಂದ್ರೆ ಯಾವತ್ತು ಮಜ್ತಬಾ ಖಮೇನಿರನ್ನ ಮುಂದಿನ ಸರ್ವಾಧಿಕಾರಿ ಅಂತ ಘೋಷಣೆ ಮಾಡಲಾಯಿತೋ ಆ ದಿನದಿಂದ ಈವರೆಗೂ ಕೂಡ ಆತನ ಇರುವಿಕೆಯ ಬಗ್ಗೆ ಯಾವುದೇ ಸುಳಿವು ಕೂಡ ಸಿಕ್ಕಿಲ್ಲ. ಮಾಧ್ಯಮಗಳಲ್ಲಿ ಪ್ರಕಟವಾದಂತಹ ಲಿಖಿತ ಹೇಳಿಕೆಗಳು ಬಿಟ್ರೆ ಮಜ್ತಬಾ ಖಮೇನಿಯ ಒಂದು ವಿಡಿಯೋ ಆಗಲಿ, ಫೋಟೋ ಆಗಲಿ ಯಾವುದೂ ಕೂಡ ಇರಾನ್ ಕಡೆಯಿಂದ ರಿಲೀಸ್ ಆಗಿಲ್ಲ. ಈಗ ಖಮೇನಿಯ ಅಂತ್ಯಕ್ರಿಯೆಯಲ್ಲೂ ಕೂಡ ಆತ ಭಾಗಿಯಾಗದೇ ಇರೋದನ್ನು ನೋಡಿದ್ರೆ ಮಜ್ತಬಾ ಖಮೇನಿ ಯಾವ ಸ್ಥಿತಿಯಲ್ಲಿದ್ದಾನೆ, ಆತನ ಆರೋಗ್ಯದ ಪರಿಸ್ಥಿತಿ ಹೇಗಿದೆ, ಇದರ ಬಗ್ಗೆ ಅನೇಕ ಊಹಾಪೋಹಗಳು ಹರಿದಾಡ್ತಾ ಇದೆ. ಒಟ್ಟಿನಲ್ಲಿ ಈ ಅಂತ್ಯಕ್ರಿಯೆ ಮುಗಿದ ಬಳಿಕ, ಅಂದರೆ ಜುಲೈ 9ರ ನಂತರ ಇರಾನ್, ಅಮೆರಿಕ, ಇಸ್ರೇಲ್ ಈ ವಿಚಾರದಲ್ಲಿ ಮತ್ತಷ್ಟು ಮಹತ್ವದ ಬೆಳವಣಿಗೆಗಳಂತೂ ಆಗೋದಕ್ಕಿದೆ. ಆ ಸುಳಿವನ್ನು ಈಗಾಗಲೇ ಟ್ರಂಪ್ ಕೊಟ್ಟಾಗಿದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.